ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಲಿಂಗಾಯತರು ಯಾರುವೆ ಶಂಡರಾಬೇಡಿ, ಗಂಡಸಾಗಿರಿ. ಮೋದಿ ತೋರಿಸಿದ್ರೆ ನಾಯಿನು ಗೆಲ್ಲುತ್ತಾ ಅಂತಾರಲ್ಲ, ಅದೇ ತರ. ಯಡಿಯೂರಪ್ಪನಿಗೆ ಶೋಭಾ ಕರಂದ್ಲಾಜೆ ಬೇಕು, ಶೋಭಾ ಕರಂದ್ಲಾಜೆಗೆ ಯಡಿಯೂರಪ್ಪ ಬೇಕು. ಬೆಂಗಳೂರು ಉತ್ತರ ಲೋಕಸಭಾ ಮತ ಬಂದವರು ಶೋಭಾ ಕರಂದ್ಲಾಜೆ ಯಾರು? ಉತ್ತರಕ್ಕೆ ಅವ್ರಿಗೆ ಸಂಬಂಧ? ಬಿಜೆಪಿ ಅಭ್ಯರ್ಥಿಯಾಗಿ ಶೋಭಾ ಕರಂದ್ಲಾಜೆ ಅವರು ಉಡುಪಿ ಚಿಕ್ಕಮಗಳೂರಿನಿಂದ ಕೆಟ್ಟ ಬಸ್ ಅನ್ನು ತಂದು, ತಿರಸ್ಕಾರ ಮಾಡದ ಬಸ್ ಅನ್ನು ತಂದು, ಗೋಬೇಕಂದ ಬಸ್ ಅನ್ನು ತಂದು ಇಲ್ಲಿ ನಿಲ್ಲಿಸಿದ್ದಾರೆ. ಯಾಕೆ? ಇಲ್ಲಿ ಯಾರು ಕ್ಯಾಂಡಿಡೇಟ್ ಇಲ್ವಾ? ರಾಷ್ಟ್ರೀಯ ಪಕ್ಷ ಬಿಜೆಪಿ ಅಂತ ಹೇಳ್ತಾರೆ, ಇಲ್ಲಿ ಕಾರ್ಯಕರ್ತರು ಯಾರು ಇಲ್ವಾ? ಯೋಚನೆ ಮಾಡಿ ಸ್ವಾಮಿ. ಬೆಂಗಳೂರು ಉತ್ತರ ಲೋಕಸಭಾ ಬಂಡಾಯ ಅಭ್ಯರ್ಥಿಯಾಗಿ ಕೆವಿ ನಂಜುಂಡಸ್ವಾಮಿ ಸ್ಪರ್ಧೆ. ಇವರ ಗುರುತು ಹಲಸಿನ ಹಣ್ಣು. ಇವರ ಕ್ರಮ ಸಂಖ್ಯೆ 16. ನಿಮ್ಮ ಅಮೂಲ್ಯವಾದ ಮತವನ್ನ ಯಾಚಿಸುತ್ತಿರುವ ಕೆವಿ ನಂಜುಂಡಸ್ವಾಮಿ. ಶೋಭಾ ಕರಂದ್ಲಾಜೆ ಬಗ್ಗೆ ಗುಡುಗಿದ ಕೆವಿ ನಂಜುಂಡಸ್ವಾಮಿ. ಗೋ ಬ್ಯಾಕ್ ಬಸ್ ಅನ್ನ ಬೆಂಗಳೂರಿಗೆ ತಂದಿದ್ಯಾಕೆ ಯಡಿಯೂರಪ್ಪ? ಬಿಜೆಪಿ ಅಭ್ಯರ್ಥಿಯಾಗಿ ಶೋಭಾ ಕರಂದ್ಲಾಜೆ ಅವರು ಉಡುಪಿ ಚಿಕ್ಕಮಗಳೂರಿನಿಂದ ಕೆಟ್ಟ ಬಸ್ ಅನ್ನು ತಂದು, ತಿರಸ್ಕಾರ ಮಾಡದ ಬಸ್ ಅನ್ನು ತಂದು, ಗೋಬೇಕಂದ ಬಸ್ ಅನ್ನು ತಂದು ಇಲ್ಲಿ ನಿಲ್ಲಿಸಿದ್ದಾರೆ. ಯಾಕೆ? ಇಲ್ಲಿ ಯಾರು ಕ್ಯಾಂಡಿಡೇಟ್ ಇಲ್ವಾ? ಬಿಜೆಪಿ ರಾಷ್ಟ್ರೀಯ ಪಕ್ಷದಲ್ಲಿ ಯಾರು ಅಭ್ಯರ್ಥಿಗಳಿರಲಿಲ್ವಾ? ಹಲವಾರು ಕಾರ್ಯಕರ್ತರನ್ನು ಹಾಗೂ ಧೀಮಂತ ನಾಯಕರನ್ನ ಬಿಟ್ಟು ಶೋಭಾ ಕರಂದ್ಲಾಜೆಗೆ ಟಿಕೆಟ್ ನೀಡಿದ್ಯಾಕೆ? ಹೀಗೆ ಹಲವಾರು ಪ್ರಶ್ನೆಗಳನ್ನ ಕೇಳಿದ ಕೆವಿ ನಂಜುಂಡಸ್ವಾಮಿ. ನಮಸ್ಕಾರ, ನಾನು ನಂಜುಂಡಸ್ವಾಮಿ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಪಕ್ಷೇತರ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೇನೆ. ನನ್ನ ಗುರುತು ಹಲಸಿನ ಹಣ್ಣು. ನನ್ನ ಗುರುತು ಹಲಸಿನ ಹಣ್ಣು. ನನ್ನ ಕ್ರಮ ಸಂಖ್ಯೆ 16. ನನ್ನ ಕ್ರಮ ಸಂಖ್ಯೆ 16. ಇದಕ್ಕೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ನನ್ನನ್ನು ಜಯಿಸಿಲ್ಲಾಗಿ ಮಾಡಬೇಕೆಂದು ಬೆಂಗಳೂರು ಉತ್ತರ ಕ್ಷೇತ್ರದ ಮತ ಬಾಂಧವರಲ್ಲಿ ಮನವಿ ಮಾಡುತ್ತೇನೆ. ಹಾಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಯಾಗಿ ಶೋಭಾ ಕರಂದ್ಲಾಜೆ ಅವರು ಉಡುಪಿ ಚಿಕ್ಕಮಗಳೂರಿಂದ ಕೆಟ್ಟ ಬಸ್ಸನ್ನು ತಂದು, ತಿರಸ್ಕಾರ ಮಾಡದ ಬಸ್ಸನ್ನು ತಂದು, ಗೋಬೇಕಂದ ಬಸ್ಸನ್ನು ತಂದು ಇಲ್ಲಿ ನಿಲ್ಲಿಸಿದ್ದಾರೆ. ಯಾಕೆ? ಇಲ್ಲಿ ಯಾರು ಕ್ಯಾಂಡಿಡೇಟ್ ಇಲ್ವಾ? ಮತ ಬಾಂಧವರಿಲ್ವಾ? ಇಲ್ಲಿ ಕಾರ್ಯಕರ್ತರು ಯಾರು ಇಲ್ವಾ? ರಾಷ್ಟ್ರೀಯ ಪಕ್ಷ ಬಿಜೆಪಿ ಅಂತ ಹೇಳ್ತಾರೆ. ಯೋಚನೆ ಮಾಡಿ ಸ್ವಾಮಿ. ಸದಾನಂದಗೌಡ ಮಾಜಿ ಸಂಸದರು, ಆಮೇಲೆ ಮಾಜಿ ಅಭ್ಯರ್ಥಿಯಾಗಿ ನಿಂತಿದ್ದ ನಮ್ಮ ರವಿ ಅವರು, ಮುನೇಂದ್ರ ಕುಮಾರ್ ಅವರು, ಎಷ್ಟೊಂದು ಜನ ಇದ್ದಾರೆ. ಕೊನೆಗೆ ನನ್ನಂಥ ಕಾರ್ಯಕರ್ತರು ಸಾವಿರಾರು ಜನ ಇದ್ದಾರೆ. ಬರೀ ನಾವು ಕಾರ್ಯಕರ್ತರುಗಳು ಕಳೆದ ಇವರು ಮೋದಿ ಮತ್ತು ಅಮಿತ್ ಶಾ ಅವರು ಹೇಳ್ತಾರಲ್ಲ, ಕೊನೆಯ ಕಾರ್ಯಕರ್ತರನ್ನ ನಾವು ಗುರುತಿಸ್ತೀವಿ ಅಂತ ಹೇಳ್ತಾರಲ್ಲ, ನಮ್ಮಂಥ ಕಾರ್ಯಕರ್ತರು 23 ವರ್ಷಗಳ ಸೇವೆ ಮಾಡಿದ್ದೀನಿ. ಸದಾ 23 ವರ್ಷಗಳ ಸೇವೆ. ಬಿ ಜೆ ಪಿ ಆಫೀಸಿನಲ್ಲಿ ಲಾರಿಗೆ ಲೋಡು ಅನ್ಲೋಡ್ ಮಾಡಿದ್ದೀವಿ. ಬಿ ಜೆ ಪಿಯ ಪಾಂಪ್ಲೆಟ್ಸ್ ಆಗಲಿ, ಬಂಟಿಂಗ್ಸ್ ಆಗಲಿ ಎಲ್ಲನೂ ಮನೆಗೆ ಹೋಗಿ ಪ್ರಚಾರ ಮಾಡಿದ್ದೀವಿ ಸ್ವಾಮಿ. ಅರ್ಥ ಮಾಡ್ಕೊಳ್ಳಿ ಕರ್ನಾಟಕ ಬೆಂಗಳೂರು ಉತ್ತರ ಲೋಕಸಭಾ ಮತ ಬಾಂಧವರು. ಶೋಭಾ ಕರಂದ್ಲಾಜೆ ಯಾರು? ಉತ್ತರಕ್ಕೆ ಅವ್ರಿಗೇನು ಸಂಬಂಧ? ನೀವೇ ಯೋಚನೆ ಮಾಡಬೇಕು ದಯವಿಟ್ಟು. ಖಂಡಿತವಾಗಿ ಪ್ರತಿಯೊಬ್ಬರು ಇದನ್ನು ಅರ್ಥ ಮಾಡ್ಕೊಂಡು ಈ ಸರಿ ಮತವನ್ನು ಚಲಾಯಿಸಬೇಕು. ನನ್ನ ಗುರುತು ಹಲಸಿನ ಹಣ್ಣು. ನನ್ನ ಕ್ರಮ ಸಂಖ್ಯೆ 16. ಶೋಭಾ ಕರಂದ್ಲಾಜೆ ಅವರು ಇಲ್ಲಿ ಬಂದು ಒಬ್ಬ ಕಾರ್ಯಕರ್ತನಿಗೆ ನಿದ್ದೆಗೆಡಿಸಿ, ಒಬ್ಬ ಕಾರ್ಯಕರ್ತ ತಗೊಂಡು ಸೀಟು ಗೆಲ್ಲುವ ವ್ಯಕ್ತಿಗೆ ಅವರು ಹಾಳು ಮಾಡಿದ್ರು. ಮೋದಿ ತೋರಿಸಿದ್ರೆ ನಾಯಿನು ಗೆಲ್ಲುತ್ತಾ ಅಂತಾರಲ್ಲ, ಅದೇ ಥರ ಎಷ್ಟೋ ಜನ ಕಾರ್ಯಕರ್ತಿದ್ದಾರೆ. ಇವರು ಬಿ ಜೆ ಪಿ ಪಕ್ಷದಿಂದ ನಾನು ನಿಂತಿದ್ದೀನಿ, ನನ್ನ ಗುರುತು ಕಮಲ ಅಂತ ಶೋಭಾ ಎಲ್ಲಿ ಹೇಳಿದ್ದಾರೆ? ತೋರಿಸಿ ಸ್ವಾಮಿ, ಎಲ್ಲಿ ಹೇಳಿದರೆ? ಮೋದಿ ನೋಡಿ ಓಟ್ ಹಾಕಿ ಅಂದರೆ ನಮ್ಮನೆಗೆ ನಾನೇ ಹೀರೋ, ನಾನು ಕೆಲಸ ಮಾಡಿದ್ರೆ ನನ್ನ ಜೀವನ. ಮೋದಿ ಬಂದು ಫಿಲಮಲ್ಲಿ ಒಳ್ಳೆ ಸೆನ್ಸೇಷನ್ ಕ್ರಿಯೇಟ್ ಮಾಡುವ ಒಂದು ಹೀರೋ ಥರ ಬಂದು ಹಿಂಗೆ ಟಾಟಾ ಮಾಡೋದ್ರೆ ಅದು ತೆರೆಯಲ್ಲಿ ಮರ್ತೋಗುತ್ತೆ. ಆ ಥರ ಅಮಿತ್ ಶಾ ಆಗಲಿ, ಮೋದಿ ಆಗಲಿ, ನಡ್ಡಾ ಆಗಲಿ, ನಾನು ನಿಜವಾದ ಮೋದಿ ಭಕ್ತ, ಮೋದಿ ಶಿಷ್ಯ. ನನ್ನ ಜೀವನೇ ಮೋದಿ ಅಭಿಮಾನಿ. ನಾನು ಕೆಲಸ ಮಾಡಿದ್ದೀನಿ. ಇದಕ್ಕೆಲ್ಲ ಒಂದು ನನಗೆ ಬೆಲೆ ಕೊಡಿ ಸ್ವಾಮಿ. ಮತ ಬಾಂಧವರು 33 ಲಕ್ಷ ಜನ. ಅದೇ ರೀತಿ ನಮ್ಮ ವೀರಶೈವ ಲಿಂಗಾಯತರು 4.25 ಲಕ್ಷ ಜನ ಬೆಂಗಳೂರು ಉತ್ತರದಲ್ಲಿದ್ದಾರೆ. ನಾವೆಲ್ಲ ಸೋಮವಾರ ತಪ್ಪು ಮಂಗಳವಾರ ನಮ್ಮ ಅಸಮಾನಿತರು ನಾವೆಲ್ಲ ಹಿಂದೆ ಕುಗ್ಗಿದ್ದೀವಿ. ಇವ್ರಿಗೆ ಓಟ್ ಹಾಕಿ ಲಿಂಗಾಯತರಿಗೆ ಬೆಲೆನೇ ಕೊಡಲ್ಲ. ಬೆಂಗಳೂರು ಈ ಮೂರು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಲ್ಲಿ ಲಿಂಗಾಯತರಿಗೆ ಬೆಲೆ ಕೊಟ್ಟಿದ್ದಾರೆ ಇವರು? ಯಾವ ಲಿಂಗಾಯತರು ಒಬ್ಬನು ಬೆಳೆಸಾರೆ? ಒಬ್ಬ ಕಾರ್ಪೊರೇಟರ್ ಆಗ್ಬೋದು. ಎಲ್ಲಿ ಬೆಳೆಸ್ತಾರೆ ಲಿಂಗಾಯತರ್ಗ?
ನೀವೇ ಯೋಚನೆ ಮಾಡಿ. ಅದಕ್ಕೋಸ್ಕರ ನಾವು ಒಂದು ಸಮಾನಾಸ್ಕ ಒಂದು ಸಭೆ ಕರೆದು ನಾವು ಒಂದು ಮೀಟಿಂಗ್ ಮಾಡಿ ಕಠೋರವಾದ ನಿರ್ಧಾರ ತೆಗೆದುಕವಿ. ಅಮ್ಮನ ವಿರುದ್ಧ ಕಠೋರವಾದ ನಿರ್ಧಾರ. ಯಾವ ನಮ್ಮ ವಿರುದ್ಧದಲ್ಲಿ ಯಾರೇ ದೊಡ್ಡ ವ್ಯಕ್ತಿ ಅನ್ಬೋದು, 60-70 ವರ್ಷ ಮುದುಕರು ಬರ್ಬೋದು, ಯಾವತ್ತು ಮುದುಕರು ಬೇಸಾಯ ಮಾಡೋಕ್ಕಾಗಲ್ಲ. 50 ವರ್ಷದಿಂದ ಕೆಳಗಡೆ ಇರೋ ಬೇಸಾಯ ಮಾಡ್ಬೋದು, ಒಳ್ಳೆ ಬೆಳೆ ತರ್ಬೋದು. ಆ ಥರ ನಮ್ಮಂಥ ಯುವಕರು ನಿಂತ್ಕೊಂಡು ಸರಿಯಾಗಿ ಹೋರಾಟ ಮಾಡೇ ಮಾಡ್ತೀವಿ. ಲಿಂಗಾಯತರು ಯಾರುವೆ ಷಂಡರಾಗಬೇಡಿ, ಗಂಡಸಾಗಿರಿ, ಯಾರಿಗೂ ಎದುರಬೇಡಿ. ಯಾರು ನಮ್ಗೆ ಇಟ್ಟು ಬಟ್ಟೆ ಹಾಕಿ ಸಾಕಲ್ಲ. ನಮ್ಮ ದುಡಿಮೆನೇ ನಮ್ಮನ್ನು ಕಾಪಾಡೋದು. ಅದಕ್ಕೋಸ್ಕರ ಎಚ್ಚರಿಕೆಯಿಂದ ಈ ಸರಿ BJP ಅವ್ರಿಗೆ ನೋಡ್ಕೊಂಡು ಇನ್ನು ಶೋಭಾ ಕೆಲಸ ಇಲ್ಲಿಂದ ಗೋಬೇಕಾಗಬೇಕು. ಮುಂದಿನ ಕ್ಷೇತ್ರ ಅವರೇ ಹುಡುಕಬೇಕು. ಮನೆಯಲ್ಲಿ ಮಾಜಿಯಾಗಿ ಕೂತ್ಕೋಬೇಕು. ಅದು ನಮ್ಮ ಕಣ್ಣಾರೆ ನೋಡಬೇಕು. ನಮ್ಮಂಥವ್ರನ್ನ ಎದುರಾಕೊಂಡು ನಮ್ಮಂಥ ಕಾರ್ಯಕರ್ತರಿಗೆ ಅನ್ಯಾಯ ಮಾಡಿದ್ರೆ ದೇವರು ಅವ್ರನ್ನ ಕ್ಷಮಿಸಲ್ಲ ಸ್ವಾಮಿ. ಅದಕ್ಕೋಸ್ಕರ ಯಾವುದೇ ಒಂದು ವಿಷಯವನ್ನು ತೆಗೆದುಕೊಂಡ್ರೆ ಪ್ರತಿಯೊಬ್ಬ ಕಾರ್ಯಕರ್ತನೂ ವೆರಿ ಇಂಪಾರ್ಟೆಂಟ್ ತಿಳ್ಕೋಬೇಕು. ಇದು ತಿಳ್ಕೊಂಡು ಬೆಂಗಳೂರು ಕಾರ್ಯಕರ್ತರು ಮತ್ತು ಮತ ಬಾಂಧವರು ಈ ಸರಿ 2024 ಇದೇ ತಿಂಗಳು 26ನೇ ತಾರೀಕು ಬೆಳಗ್ಗೆ 7ರಿಂದ ಸಂಜೆ 6 ಗಂಟೆ ಮತದಾನ ನಡೀತದೆ. ಎಚ್ಚರಿಕೆಯಿಂದ ಮತದಾನ ಮಾಡಿ. ಎಚ್ಚರಿಕೆಯಿಂದ ನಿಮ್ಮ ಓಟನ್ನು, ನಿಮ್ಮ ಮತವನ್ನು ಯಾರಿಗೂ ಹಣಕ್ಕೋಸ್ಕರ ಮಾರ್ಕೋಬೇಡಿ. ಯಾರೋ ಬಂದು ಯಾರೋ ಹೋಗ್ತಾರೆ, ಅದಾಗಬಾರ್ದು. ಯಡಿಯೂರಪ್ಪನಿಗೆ ಶೋಭಾ ಕರಂದ್ಲಾಜೆ ಬೇಕು, ಶೋಭಾ ಕರಂದ್ಲಾಜೆಗೆ ಯಡಿಯೂರಪ್ಪೇ ಬೇಕು. ಆದರೆ ಈ ಶೋಭಾ ಕರಂದ್ಲಾಜೆಗೆ ಲಿಂಗಾಯತರು ಯಾರೂ ಬೇಡ. ಇವ್ರು ಕೇಳ್ಬಿಟ್ರೆ ಓಟ್ ಹಾಕ್ಬಿಡ್ತಾರ? ಯಾರೂ ಹಾಕಲ್ಲ. ಅದಕ್ಕೋಸ್ಕರ ನಮ್ಮ ರಾಜ್ಯಾಧ್ಯಕ್ಷರಿದ್ದಾರೆ, ಅವರು ಈ ಹಳದಿ ತೂಗಿ ಕಾರ್ಯಕರ್ತ ಕೆಲಸ ಮಾಡಿದ್ದಾನೆ, ಕಷ್ಟಪಟ್ಟಿದ್ದಾನೆ. ಕರೆದು ಏನಾರು ಒಂದು ಮಾಡಬೇಕು, ಮಾತಾಡಬೇಕು. ಒಂದು ಸೌಜನ್ಯಕ್ಕಾದ್ರೂ ವಿಜೇಂದ್ರ ನಮ್ಮ BJP ರಾಜ್ಯಾಧ್ಯಕ್ಷರು ಆಗಿದ್ದಾರೆ ಅಂತ ಯಾರಿಗೂ ಗೊತ್ತೇ ಇಲ್ಲ. ಅವರ ಪಟಾಲಂಗಳಿಗೆ, ಚೇಲಗಳಿಗೆ, ಬೇನಾಮಿಗಳಿಗೆ ಮಾತ್ರ ಗೊತ್ತು. ಶೋಭಾ ಕರಂದ್ಲಾಜೆಗೋಸ್ಕರ ಹಠ ತೊಟ್ಟಿ ಎಲ್ಲ ಮಾಡಿ ಸೀಟ್ ಕೊಡಿಸಿದ್ರು. ಯಾಕೆ BJP ಕಾರ್ಯಕರ್ತರು ಯಾರು ಕೆಲಸ ಮಾಡಿಲ್ಲ ಸ್ವಾಮಿ? ಯೋಚನೆ ಮಾಡಿ. ಮಗನಿಗೆ ಅಧ್ಯಕ್ಷ ಆದಮೇಲೆ 40 ವರ್ಷದ ಹುಡುಗಂಗೆ ಓಡಾಡ್ತಿದ್ದಾರೆ. ಯಾವತ್ತೂ ಮುದತ್ತು ಹೊಲ ಉಳಲ್ಲ, ಇದು ಎಚ್ಚರಿಕೆ ಇರಲಿ. ಈಗ ಕುದುರೆ ಹೊಡೆದಂಗೆ ಓಡ್ತಾರೆ. ಅದೇ ಕಟೀಲ್ ರಾಜ್ಯಾಧ್ಯಕ್ಷ ಆಗಿದ್ದಾಗ ಓಡಾಡ್ತಿದ್ರೆ ಇವ್ರು ಸ್ವಾಮಿ ನನಗೆ ಆರೋಗ್ಯ ಸರಿ ಇಲ್ಲ, ನಾನು ಎಲ್ಲೂ ಬರಲ್ಲ ಅಂತ ಮಾತಾಡ್ತಿದ್ರು. ಮಗನಿಗೆ ಅಧ್ಯಕ್ಷ ಕೊಟ್ಟು ಅಲ್ಲಿ ಶಿವಮೊಗ್ಗದಲ್ಲಿ ತನ್ನ ಮಗನ ಗೆಲ್ಸ್ಕೊಳ್ಳೋಕ್ಕೋಸ್ಕರ ಹುಡುಗನ ಥರ ಹೋರಾಟ ಮಾಡ್ತಾರೆ. ಈಗ ಇದಕ್ಕೆಲ್ಲ ಸರಿಯಾಗಿ ಕಾರ್ಯಕರ್ತರು ಪಾಠ ಕಲಿಸ್ಬೇಕು. ಎಂದಿಗೂ ವೀರಶೈವ ಸಮಾಜದ ನಾಯಕತೆ ನಾವ್ಯಾರು ಒಪ್ಕೊಳ್ಳಲ್ಲ. ನಮಗೆ ನಾವೇ ನಾಯಕರು. ನಾವು ಕಷ್ಟಪಡ್ತೀವಿ. ಹಿಂದೆ TV ಇರಲಿಲ್ಲ, ಫೋನ್ ಇರಲಿಲ್ಲ, ಮೊಬೈಲ್ ಇರಲಿಲ್ಲ. ಆಗ ಎಲ್ಲ ಹಳ್ಳಿಲೆಲ್ಲ ಬಿಡು ಯಡಿಯೂರಪ್ಪ ಲಿಂಗಾಯತ ಅವರೇ ನಮ್ಮ ನಾಯಕರು ಅಂತಿರು. ಈಗೆಲ್ಲ ನೋಡವ್ರೆ ಎಂತೆಂಥ ನಾಯಕರು ಹೋಗಿದ್ದಾರೆ. ಎಂತೆಂಥ BB ಶಿವಪ್ಪ ಅಂತವ್ರು ಎಂಥ ನಾಯಕರು. ಅಂಥವ್ರಿಗೆ ಇವರು ಮೋಸ ಮಾಡವ್ರೆ ಸ್ವಾಮಿ. ಯಾರಿಗೆ ಬಿಡ್ತಾರೆ ಇವರು? ಯಡಿಯೂರಪ್ಪನವರು ಮನೇಲಿ ಸೇವೆ ಮಾಡ್ದೋ, ನಾವು ಎಷ್ಟೊಂದು ಸೇವೆ ಮಾಡ್ದೋ, ಅದೆಲ್ಲ ಕಣ್ಣಿಗೆ ಕಂಡಿಲ್ಲ. ಅವರ ಮಕ್ಕಳು ಸೇವೆ ಮಾಡಿಲ್ಲ, ಅಷ್ಟು ಸೇವೆ ನಾವು ಮಾಡಿದ್ದೀವಿ. 25 ದಿನ ಸದಾ ಅವ್ರ ಜೊತೆ ಕೂತ್ಕೊಂಡು ಮೌರ್ಯ ಹೋಟ್ಲು ಸರ್ಕಲಲ್ಲಿ ಶಾದಿ ಬಗ್ಗೆ KJP ಮಾಡಿದಾಗ ಅವ್ರಿಗೆ ಎಷ್ಟು ಸೇವೆ ಮಾಡಿದ್ದೀನಿ. ಒಂದು ಸರಿ ಕೂತ್ಕೊಂಡು ಯಡಿಯೂರಪ್ಪನವ್ರು ಯೋಚನೆ ಮಾಡಬೇಕು. ಈ ವ್ಯಕ್ತಿ ಏನು ಮಾಡ್ದ, ನಂಜುಂಡಸ್ವಾಮಿ ಏನು ಮಾಡ್ದ ಅಂತ ತಿಳ್ಕೋಬೇಕು. ಶೋಭಾ ಕರಂದ್ಲಾಜೆ ಬಂದೆಟ್ಗೆ ನಿಮ್ಮಿಂದ ಅವಶ್ಯಕತೆ ಇಲ್ಲ ಅಂತಂದಾಗ ಏನು ಅರ್ಥ? ಒಕ್ಕಲಿಗರೇ ಅವಮ್ಮನ ಇಷ್ಟಪಡಲ್ಲ. ಅವಮ್ಮನ ನುಡಿಗಳ ಏನೇನು ಮಾಡುತ್ತೆ ಅನ್ನೋದು. ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ, ಇಂಧನ ಸಚಿವ ಆಗಿದ್ದಾಗ ಎಲ್ಲರನ್ನೂ ಸೈಡ್ ಲೈನು ಅಂದರೆ ಇವಮ್ಮನಿಗೆ ಯಡಿಯೂರಪ್ಪ ಮಾತ್ರ ಬೇಕು. ಬೇರೆ ಯಾರು ಲಿಂಗಾಯತರು ಸಚಿವರಾಗಲಿ ಕಾರ್ಯಕರ್ತರಾಗಲಿ ಯಾರು ಬೇಡ. ಇವಾಗ ಎಲ್ಲರೂ ಬೇಕು ಅಂದ್ಕೊಂಡು ಹೋಗೋದು ಹುಡಿಕೊಂಡು. ಯಾರು ಸ್ಪಂದನೆ ಮಾಡಲ್ಲ. ಎಚ್ಚರಿಕೆ ಇರಲಿ. ಇದನ್ನು ನೋಡ್ತಾ ಅದೇ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು 21 ಜನ ಅಭ್ಯರ್ಥಿಗಳಿದ್ದಾರೆ. ನೋಡ್ಕೊಂಡು ಯೋಚನೆ ಮಾಡ್ಕೊಂಡು ಓಟ್ ಹಾಕಿ ಸೀರಿಯಲ್ ನಂಬರ್ ಅಂತ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.